ಬಾಂಬೆ ಟ್ರೈನ್ ಇದು. ಮತ್ತೆ ನಾನೇನು ಬಾಂಬೆಗೆ ಹೋಗ್ತಿಲ್ಲ. ಇದು ಕರ್ನಾಟಕದ ತಮಿಳ್ನಾಡಿಗೆ ಹೋಗಿ ಅಲ್ಲಿಂದ ಆಂಧ್ರಾಗೆ ಹೋಗಿ ಮಹಾರಾಷ್ಟ್ರಗೆ ಹೋಗಿ ಬಾಂಬೆಗೆ ಹೋಗುತ್ತೆ. ಸೊ ಒಂದು 3-4 ಸ್ಟೇಟ್ ದಾಟ್ಕೊಂಡು ಇವಾಗ ನಾನು ಹೋಗ್ಬೇಕು. ಎಲ್ಲಿಗೆ ಹೋಗ್ತಾ ಇದೀನಿ ಹೋದ್ಮೇಲೆ ಹೇಳ್ತೀನಿ. ಶಾಂತಂ ಶ್ರೀಮಂತನಾರಾಯಣ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಆಮೇಲೆ ಶ್ರೀಮಂತ ಶುರುವಾಗುತ್ತೆ. ಅದೊಂದು ಫೇಮಸ್ ಮಂಡಕ್ಕಿ ಅಂತೆ, ಬಜ್ಜಿ ಅಂತೆ, ಚಟ್ನಿ ಪುಡಿ ಫೇಮಸ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ನೋಡಿ ಸಾರಿ ರೆಡಿ ಮಾಡ್ತಾ ಇದ್ದಾರೆ. ಕೋಟೆ ಬಾಕ್ಲಾಗಿದ್ದಾರೆ. ಹಳೆ ಕಾಲದ ಮಲ್ಗಾಲಿಟ್ಟು ಒಳಗ್ ಬರಲ್ಲ. ಏನಾಗುತ್ತಿಲ್ಲ. ಇಲ್ಲಿ ಏನೇನಿದೆ ಅಂತ ಗೊತ್ತಾಗ್ತದೆ. ಅಡಿಗೆ ಮನೆ ಇಲ್ಲಿ ನೋಡಿ ಫೋಟೋ ಹಾಕಿದ್ದಾರೆ ಕಂಪ್ಲೀಟ್ ಆಗಿ. ನಾ ಇಷ್ಟೊಂದು ಈ ತರದ್ ಮನೆ ನೋಡೇ ಇಲ್ಲ. ಹಳ್ಳಿ ಮನೆ ತುಂಬಾ ಇದಾಗಿದೆ. ಹಳ್ಳಿ ಮನೆ ನೋಡಿದೆ, ಬಟ್ ಹಿಂಗೇನೋ ಒಂಥರ ತುಂಬಾ. ಎಷ್ಟು ವರ್ಷದ ಅಂಕಲ್ ಇದು? 200 ವರ್ಷದ ಮನೆನಾ? ಬಾ ದೇವ್ರೆ. ನೋಡಿ ನನ್ನ ಫ್ರೆಂಡಿಗೆ ಆರ್ತಿ ಇರ್ತಾ ಇದಾರೆ. ಅವಳ ಗಂಡನ ಮನೆ ಇದು. 200 ವರ್ಷದ ಗಂಡನ ಮನೆ ಜೊತೆ. ಅವನಿಗೆ 200 ವರ್ಷ ಆಗಿಲ್ಲ, ಮನೆಗೆ 200 ವರ್ಷ ಅಷ್ಟೇ. ಚಟ್ನಿ ಅರಿತಿದ್ಲ ಅರಿಯೋದಲ್ಲ, ಅರಿತಿದ್ರಂತೆ. ಇಷ್ಟು ತುಂಬಾ ಚಿಕ್ಕ ಕಲ್ಲಲ್ಲಿ ಅರಿತಾ ಇದ್ರ. ಹೌದಾ? ಪೂಜೆ ಮಾಡಿ ಕುಂಚಟ್ನಿ ಇದ್ರಾಗ ಹಾಕ್ಬೇಕು. ಕುಂಚಟ್ನಿ ಐತಲ್ಲ ರುಬ್ಬಿದ್ದು. ಇಷ್ಟು 5 ವರ್ಷದ ಏನಾಗಲ್ಲ. 200 ವರ್ಷದ ಮನೆ ಓನರ್ ಇವರು. ಪರಿಚಯನೇ ಇಲ್ಲ, ಬಟ್ ಜಾಸ್ತಿ ಪ್ರೀತಿ ಕೊಟ್ಟವ್ರಿ ಈ ಮಂದಿ. ಆಂಟಿ ನಿಮ್ಮೂರ್ ಯಾವ್ದು ಹೇಳಿ? ಕಲ್ಕಂಬ. ನಿಮ್ಮನೆ? ನಿಮ್ಮೂರು? ಅಮ್ಮನಾ? ಆಂಟಿ ಊರು ಹೇಳಿದೆ ಹುಬ್ಳಿ. ಇಲ್ಲಿ ಎಷ್ಟು ಕರ್ನಾಟಕದ ಬೇರೆ ಬೇರೆ ಊರುಗಳಿಂದ ಒಟ್ಟಿಗೆ ಪ್ರೀತಿ ಸಿಕ್ಕಿದೆ ನಂಗೆ. ನಿದ್ದೆ ಸಕ್ಕತ್ತಾಗಿ ಇಷ್ಟ ಆಯ್ತು. ನೋಡಿ ಹಿಂಗ್ ಕಾಣಿಸ್ತಾ ಇದ್ದೀರಾ? ಇಲ್ಲ ನೋಡಿ, ಆಂಟಿ ಉಪ್ಪಿಟ್ಟು ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಬರೀ ನಗ್ತಾನೆ ಇರ್ತಾರೆ. ಇವ್ರು ನಗದಷ್ಟೇ ಕೆಲ್ಸ. ಅವ್ರಿಗೆ ಟಯರ್ಡ್ ಆಗಲ್ಲ. ರಾತ್ರಿ 12 ಗಂಟೆ ಆದ್ರೂ ಕೆಲಸ ಮಾಡ್ತಾನೆ ಇದ್ರು. ಮತ್ ಬೆಳಗ್ಗೆ 5 ಗಂಟೆಗೆ ಎದ್ದು ಇದ್ ಮಾಡ್ತಾ ಇದ್ರು. ಟೀ ಆಯ್ತಾ? ಎಷ್ಟು ನಗ್ನಗ್ತಾ ಕೆಲಸ ಮಾಡ್ತಾರಪ್ಪ ಇಲ್ಲಿ ನಮ್ಮ ಹೆಣ್ಣು ಮಕ್ಕಳು. ಸೊ ಸ್ವೀಟ್. ಬೆಳಗ್ಗೆ ಎದ್ದು ಏನೂ ಮಾಡಿಲ್ಲ, ಹಂಗಾಗಿ ಬಂದು ಕುತ್ಕೊಂಡು. Bye. I miss you all.
ಜರ್ನಿ ನೋಡಿ ಹೆಂಗಿದೆ, ಕಷ್ಟ ಇದೆ ರೋಡೆಲ್ಲ ಸಿಟಿ ಸ್ವಲ್ಪ ವರ್ಷದಲ್ಲಿ. ಕಾಟನ್ ಬೆಳೀತಾರೆ ಆಂಧ್ರದಲ್ಲಿ, ಅಷ್ಟೊಂದು ಕಾಟನ್. ಧೋನಿ ರೈಲ್ವೆ ಸ್ಟೇಷನ್. ಜರ್ನಿ ಆಯಿತು. ಇವಾಗ ಬ್ಯಾಂಗ್ಳೂರಿಗೆ ಹೊರಟಿದ್ದೀನಿ. ನಾನು ಬಂದಿದ್ದು ಆಂಧ್ರ ಪ್ರದೇಶ್ ಆದೋನಿಗೆ. ಸೊ ಆದೋನಿಯಲ್ಲಿ ನನ್ನ ಫ್ರೆಂಡು ಶ್ರೀಮಂತ ಆಯಿತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಬ್ಯಾಂಗ್ಳೂರಿಗೆ ಹೊರಟಿದ್ದೀನಿ. ಬ್ಯಾಂಗ್ಳೂರಿಗೂ ಇಲ್ಲಿಗೆ ಏನು ಡಿಫ್ರೆನ್ಸ್ ಅಲ್ಲೇ, ನಾವು ಬ್ಯಾಂಗ್ಳೂರಲ್ಲೆಲ್ಲ ಪರಿಚಯ ಇದ್ದರೆ ಮಾತ್ರ ಮಾತಾಡ್ತೀವಿ, ಎಷ್ಟೊಂದು ಸಲ ಪರಿಚಯ ಇದ್ದರೂ ಮಾತಾಡ್ಸಿಲ್ಲ. ಇಡೀ ಕಮ್ಯುನಿಟಿ ಹಾಲ್ ನನ್ನ ಫ್ರೆಂಡು, ಅಲ್ಲಿ ನನಗೆ ಗೊತ್ತಿರೋ ಹಾಗೆ ನನ್ನ ಫ್ರೆಂಡ್ ಬಿಟ್ಟರೆ ಬೇರೆ ಯಾರೂ ಪರಿಚಯ ಇರಲಿಲ್ಲ. ಪ್ರತಿಯೊಬ್ಬರು ನನಗೆ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂತಂದರೆ, ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಇದ್ರು ಅವಳನ್ನ ಬಿಟ್ಟು ನನಗೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಸೊ ಇಡೀ ಕಮ್ಯುನಿಟಿ ಹಾಲಲ್ಲಿ ಹೆಣ್ಮಕ್ಳು ಎಸ್ಪೆಷಲಿ ಮರೆಯೋಕ್ಕೆ ಆಗಲ್ಲ. ಅಷ್ಟೊಂದು ಸ್ವೀಟ್ಸ್ ಎಲ್ಲ ತಿನ್ನಿಸಿ ಮಾಡಿ ಅಷ್ಟು ಖುಷಿಯಾಗಿ ಇಟ್ಕೊಂಡು ಆದೋನಿಯಲ್ಲಿ ಫಂಕ್ಷನ್ ಆಗಿದ್ದು. ಸೊ ಅಲ್ಲಿಂದ ಒಂದು 22 or 25 ಕಿಲೋಮೀಟರ್ಸ್ ಕುಂಟನಾಳ್ ಅನ್ನೋ ಒಂದು ವಿಲೇಜು. ಸೊ ಅಲ್ಲಿ ನನ್ನ ಫ್ರೆಂಡ್ ಹಸ್ಬೆಂಡ್ ಮನೆ. ಸೊ ಅಲ್ಲಿ ಹೋಗಿ ನೆನ್ನೆ ಒಂದು ಸ್ಟೇ ಕೊಟ್ಟು ಮತ್ತು ವಾಪಸ್ ಅಲ್ಲಿಂದ ಇಲ್ಲಿಗೆ ಬಂದು ರೈಲ್ವೆ ಸ್ಟೇಷನ್ಗೆ ಬಂದು ನನ್ನ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀನಿ. ನೋಡೋಕೆ ಹೋದರೆ ನಮ್ಮಲ್ಲಿ ಪದ್ಧತಿಗಳೆಲ್ಲ ಹಾಳಾಗೋಗಿದೆ, ನಾನು ಕಾಣಿಸೋದೇ ಇಲ್ಲ. ಅವ್ರ ರಿಲೇಟಿವ್ಸ್ ಯಾರ್ಯಾರಿದ್ರು ತುಂಬ ದಿನದಿಂದ ಅವಳಿಗೆ ಅವ್ರ ಮನೆಯಿಂದ ಹೋಳಿಗೆ ಇರ್ಬೋದು, ಸೊಂಡಿಗೆ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಒಂದು ಪ್ರೆಗ್ನೆಂಟ್ ಲೇಡಿಗೆ ಏನೇನು ಕೊಡಬೇಕು ಪ್ರತಿ ಒಂದು ಮನೆ ಕಡೆಯಿಂದ ತುಂಬ ದಿನದಿಂದ ತಯಾರು ಮಾಡ್ಕೊಂಡು ಬಂದು ಸೀರೆ ತೊಗೊಂಡು ಬಂದು ಪ್ರತಿಯೊಂದು ಫ್ಯಾಮಿಲಿಯಿಂದ ಕೊಡ್ತಾಯಿದ್ರು. ಎಷ್ಟು ಚೆಂದ ಅನಿಸಿದೆ. ಇದನ್ನೆಲ್ಲ ಅವ್ಳಿಗೆ ಯಾವಾಗ ತಿಂದು ಮುಗಿಸೋಳ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಒಂದು ಫ್ಯಾಮಿಲಿ ಟ್ರೆಡಿಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ. ಹೆಣ್ಮಕ್ಳಂತೂ ಅವ್ರ ತಾಕತ್ತಿದೆಯಲ್ಲ, ಎಷ್ಟು ರೊಟ್ಟಿ ಬಡಿದ್ರು ಅವ್ರ ಟೈಮೇ ಸಾಲಲ್ಲ, ಅವ್ರಿಗೆ ಸಾಕಾಗೋದೇ ಇಲ್ಲ, ಅಷ್ಟು ಮಾಡ್ತಾನೇ ಇರ್ತಾರೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವ್ರಿಗೆ. ಲೇಟ್ ನೈಟ್ ಆದ್ರೂ ಅಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಹಬ್ಬ ಇಲ್ಲಿ ಒಂಥರ ಇನ್ಸ್ಪಿರೇಷನ್ ಹೆಣ್ಮಕ್ಳು. ಅಷ್ಟು ಜನಗಳ ಪ್ರೀತಿನೂ ತಗೊಂಡು ಆದೋನಿ ಬಿಟ್ಟು ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸಮೋಸೆ ಬೇಡಿಗೆ ಸಮೋಸೆ Hello, mommy.